ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಟೇಬಲ್ ನೋಡಿದರೆ ಟೆಕ್ನಾಲಜಿ ಅಂದರೆ IT ಸೆಕ್ಟರಲ್ಲಿ ಲಾಂಗ್ ಟರ್ಮ್ಗೆ ಯಾವ ಶೇರ್ ತಗೋಬೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ತುಂಬ ಇನ್ಫಾರ್ಮೇಷನು ಬಹಳ ಇಂಪಾರ್ಟೆಂಟು, ಅದರಲ್ಲೂ ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರಿಗೆ. ಹಾಗೆ ಲಾರ್ಜ್ ಕ್ಯಾಪ್ IT ಸೆಕ್ಟರ್ನ ಕಂಪನಿಯ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಷನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರ. ಹಾಗೆ ಇನ್ನೂ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗಾಗಿ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಜಾಯಿನ್ ಆಗ್ಬೋದು. ಹಾಗೆ ಪರ್ಸ್ನಲ್ ಆಗಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇವತ್ತು ಟುಡೇ ಮಾರ್ಕೆಟ್ ತುಂಬ ಚೆನ್ನಾಗಿ ಅಪ್ ಆಗಿದೆ. ಹಾಗಾಗಿ ತುಂಬ ಇಂಪಾರ್ಟೆನ್ಸ್ ಇವನ್ನೆಲ್ಲ ಕೊಡಬೇಕಾಗುತ್ತೆ. ಏನೇನಾಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ, ಮೊದಲಿಗೆ ನಿಫ್ಟಿ IT ಇಂಡೆಸಿಸ್ ಅಂದರೆ ನಿಫ್ಟಿ 50 ಅಥವಾ ನಿಫ್ಟಿ ಬ್ಯಾಂಕು, ನಿಫ್ಟಿ ಹಂಗೆ ನಿಫ್ಟಿ 50, ನಿಫ್ಟಿ ಬ್ಯಾಂಕು, ನಿಫ್ಟಿ IT, ಆ ಥರ IT ಸೆಕ್ಟ್ರಲ್ಲಿ ಒಂದು ಸೂಚ್ಯಾಂಕ ಇದೆ, ಅದೇ ನಿಫ್ಟಿ IT ಅಂತ. ನೀವು ಬೇಕಂದರೆ ಇಂಡೆಸಿಸಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ನಾನು ನಿಫ್ಟಿ IT ಇಂಡೆಸಿಸ್ನ ತೊಗೊಂಡಿದ್ದೀನಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ IT ಕಂಪ್ನಿನ ಪ್ರಿಫರ್ ಮಾಡ್ತೀನಿ ಅಂತ ನೀವು ನೋಡಿ ಆಮೇಲೆ ತಿಳ್ಕೊಬೋದು. ಓಕೆನಾ? ಬನ್ನಿ, ಇದು ನಿಫ್ಟಿ IT ಇಂಡಸಿಸು. ಇದೇ ಥರ ತುಂಬ ಇಂಡಸಿಸ್ ಇದ್ದಾವೆ. ನಿಫ್ಟಿ IT ಇದೆ, ನಿಫ್ಟಿ ಮೆಟಲ್ ಸೆಕ್ಟರ್ ಇದೆ, ನಿಫ್ಟಿ ಆಟೋಮೊಬೈಲ್ಸ್ ಇಂಡಸಿಸ್ ಇದೆ, ನಿಫ್ಟಿ ಬ್ಯಾಂಕ್ ಇದೆ, ಹಂಗೆ ನಿಫ್ಟಿ ಕನ್ಸ್ಯೂಮರ್ ಇದೆ, ಹಂಗೆ ನಿಫ್ಟಿ ಮೆಟಲ್ ಇದೆ, ಆಮೇಲೆ ನಿಫ್ಟಿ ಪೇಂಟು, ಈ ಥರ ಹಲವಾರು ಇಂಡಸಿಸ್ಗಳಿದ್ದಾವೆ. ನಾನಿಲ್ಲಿ ನಿಫ್ಟಿ IT ಇಂಡಸಿಸ್ ತೊಗೊಂಡಿದ್ದೀನಿ. ಅದರ ಒಂದು ಪ್ರೈಸ್ ನೋಡೋದಾದರೆ ಇವತ್ತಿನ ಕ್ಲೋಸಿಂಗ್ ಪ್ರೈಸಲ್ಲಿ ತೊಗೊಂಡಿದ್ದೀನಿ 27,810. ಹಾಗೆ ಅದರ ಒಂದು ಟುಡೇ ಇವತ್ತಿನ ಒಂದು ರಿಟರ್ನ್ ನೋಡೋದಾದರೆ 844, ಅಂದರೆ 3.13% ಹೈಕ್ ಆಗಿದೆ. ವೆರಿ ಗುಡ್ಡು. ನಿಫ್ಟಿ 50 ಅಂದರೆ ಇವತ್ತಿನ ಒಂದು ನಿಫ್ಟಿ 2% ಹೈ ಆಗಿದೆ ಮಾರ್ಕೆಟು. IT 3% ಹೈ ಆಗಿದೆ. ಅಂದರೆ ನಿಫ್ಟಿಗೂ IT ತುಂಬ ಡಿಫ್ರೆನ್ಸು, ತುಂಬ ಈಕ್ವಲೆಂಟು. ಯಾಕಪ್ಪ ಅಂತಂದರೆ ನಮ್ಮ ದೇಶದ ನಿಫ್ಟಿ 50ಯಲ್ಲಿರ್ತಕ್ಕಂತಹ ಒಂದು 5-6 ಕಂಪ್ನಿ IT ಕಂಪ್ನಿ ಇದ್ದಾವೆ. ಅದು ಬಹಳ ಇಂಪಾರ್ಟೆಂಟು. ಹಾಗೆ ಮುಂದಕ್ಕೆ ಹೋಗೋದಾದರೆ 52 ವೀಕ್ ಐ, ಈ ಒಂದು ನಿಫ್ಟಿ IT ಇಂಡಸ್ಟ್ರೀಸ್ನ 52 ವೀಕ್ ಐ ನೋಡೋದಾದರೆ 39,446. ಹಾಗೆ 52 ವೀಕ್ ನೋಡೋದಾದರೆ 26,399. ಇದು ನಿಫ್ಟಿ IT ಇಂಡಸ್ಟ್ರೀಸು, ನಿಫ್ಟಿ 50 ಅಲ್ಲ, ನಿಫ್ಟಿ IT ಇಂಡಸ್ಟ್ರೀಸ್. ಬೇಕಂದರೆ ನಿಮಗೆ ಡೌಟ್ ಇದ್ದರೆ ಗೂಗಲಲ್ಲಿ ಹೊಡೆದು ನೋಡಿ. ಓಕೆ, ಹಾಗೆ ನೆಕ್ಸ್ಟ್ ನೋಡೋದಾದರೆ ನಿಫ್ಟಿ IT ಇಂಡಸ್ಟ್ರೀಸ್ನ ರಿಟರ್ನ್ಸ್ ನೋಡೋಣ. ಇದ್ರ ರಿಟರ್ನ್ ಹೆಂಗೆ ಬಂದಿದೆ, ಬಹಳ ಇಂಪಾರ್ಟೆಂಟ್ ಅಲ್ವಾ? ಆಗ ನಾವು IT ಕಂಪ್ನಿ ನಮಗೆ ಒಳ್ಳೆಯದೋ ಕೆಟ್ಟದ್ದೋ, IT ಇನ್ವೆಸ್ಟ್ ಮಾಡಬೇಕು, ಎಂಥ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಐಡಿಯಾ ಸಿಗೋದು. ನಿಫ್ಟಿ IT ಇಂಡಸ್ಟ್ರೀಸ್ನ 1 ಇಯರ್ ರಿಟರ್ನ್ ನೋಡಿದರೆ -1.47%. ತುಂಬ ಮಾರ್ಕೆಟ್ ಬಿದ್ದಿರೋದ್ರಿಂದ -1.97% CAGR ಅಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ 2 ವರ್ಷದ ರಿಟರ್ನ್ ನೋಡಿದ್ರೆ 36.19% CAGR. ವೆರಿ ಗುಡ್. 2 ಇಯರ್ಸ್ ರಿಟರ್ನ್ ಅಂದರೆ ನಿಮಗೆ ಅನ್ಬೀಟಬಲ್ಲು. ಅಂದರೆ ವರ್ಷ 36% ಕೊಡ್ತಾ ಬರ್ತಾಯಿದೆ 2 ಇಯರ್ಸ್ನ CAGR. ಹಾಗೆ 3 ವರ್ಷದ CAGR ನೋಡಿದ್ರೆ 20.39. ಇದು ಕೂಡ ಒಳ್ಳೆಯ ಸೈನ್, ತುಂಬ ಚೆನ್ನಾಗಿದೆ. ಹಾಗೆ 5 ವರ್ಷದ CAGR ನೋಡೋಕ್ಕೋದ್ರೆ 22.29. ಇಲ್ಲೇ ನಿಮಗೆ ಗೊತ್ತಾಗ್ತಾಯಿದೆ ನಿಫ್ಟಿಗೆ ಎಷ್ಟು ಪ್ರಾಮುಖ್ಯತೆ ನಿಫ್ಟಿ ITಯಲ್ಲಿ. ಹಾಗಾಗಿ ಅದು ಬಹಳ ಇಂಪಾರ್ಟೆಂಟು. ಹಾಗಾಗಿ ನಾನು ಮುಂದೆ ನಿಮಗೆ ಇದರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಓಕೆ ನೋಡಿ, ಈ ಒಂದು ನಿಫ್ಟಿ ಇಂಡಸ್ಟ್ರೀಸ್ನ ಗ್ರಾಫ್ ನೋಡಿ. 5 ವರ್ಷದ ಗ್ರಾಫ್ ಹಾಕಿದ್ದೀನಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತಂದು ಈ ಗ್ರಾಫ್ ನೋಡಿ. ಈಗ ಒಂದು ಸ್ವಲ್ಪ ಬಿದ್ದಿದೆ ಮಾರ್ಕೆಟು. ಆಲ್ಮೋಸ್ಟ್ ಗ್ರಾಫ್ ಒಳ್ಳೆ ಚೆನ್ನಾಗಿ ಹೈಯೇ ಹೋಗ್ತಾ ಇದೆ. ಲೋಯಿಂದ ಹೈಗೆ ತುಂಬ ಚೆನ್ನಾಗಿ 5 ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಇದು ಬಂದುಬಿಟ್ಟು ನಿಫ್ಟಿ ITಯ ಒಂದು ಗ್ರಾಫ್. ಹಾಗೆ ಮುಂದಕ್ಕೆ ಹೋಗೋದಾದರೆ ನಿಫ್ಟಿ IT ಸ್ಟಾಕ್. ಹಾಗಾದರೆ ನಿಫ್ಟಿ ITಯಲ್ಲಿ ಯಾವ್ಯಾವ ಸ್ಟಾಕ್ ಇದ್ದಾವೆ, ಇದೇ ಬಹಳ ಇಂಪಾರ್ಟೆಂಟು. ನಿಫ್ಟಿ ITಯ ಸ್ಟಾಕ್ ಅಂದರೆ ಆಲ್ಮೋಸ್ಟ್ ಅವೆಲ್ಲವೂ ಕೂಡ ಲಾರ್ಜ್ ಕ್ಯಾಪ್ ಅಂತ. ನಿಫ್ಟಿ IT ಸ್ಟಾಕಲ್ಲಿ ಮೊದಲನೆಯ ಕಂಪ್ನಿ TCS, ಎರಡನೆಯದು ಇನ್ಫೋಸಿಸ್, ಮೂರನೆಯದು HCL ಟೆಕ್, ನಾಲ್ಕನೆಯದು ವಿಪ್ರೋ, ಐದನೇದು ಟೆಕ್ ಮಹೀಂದ್ರ, ಆರನೇದು L&T ಇನ್ಫೋಟೆಕ್, ಏಳನೇದು ಮೈಂಟ್ರಿ, ಎಂಟನೇದು ಎಂಫಸಿಸ್, ಒಂಬತ್ತನೇದು L&T ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸ್, ಹಾಗೆ 10ನೇದು ಕಾಫ್ರೇಜ್. ಇಷ್ಟು ಕಂಪನಿಗಳ ನಿಫ್ಟಿ IT ಇಂಡಸ್ಟ್ರೀಸಲ್ಲಿ ಇರ್ತಕ್ಕಂತಹ ಸ್ಟಾಕುಗಳು ಎಲ್ಲವೂ ಕೂಡ ನಿಮ್ಮ ಮುಂದಿದೆ ನೋಡಿ. ಇವೆಲ್ಲ ಆಲ್ಮೋಸ್ಟ್ ಲಾರ್ಜ್ ಕ್ಯಾಪು. ಇದರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋವನ್ನು ಕಡೆಯವರೆಗೆ ನೋಡಿ. ಮೊದಲಿಗೆ TCS ಕಂಪ್ನಿನ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇಷ್ಟು ಇನ್ಫಾರ್ಮೇಷನ್ ನಿಮಗೆಲ್ಲೂ ಸಿಗಲ್ಲ. ಇದು ಬಹಳ ಇಂಪಾರ್ಟೆಂಟು, ಲಾಂಗ್ ಟರ್ಮ್ಗೆ ತುಂಬ ಯೂಸ್ ಆಗೋದು. ಮೊದಲಿಗೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದರೆ 11,75,269 ಕೋಟಿ. ಹಾಗೆ ಅದರ ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡಿದರೆ 20.05%. ವೆರಿ ಗುಡ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ಹೈಯೆಸ್ಟ್ ITಯಲ್ಲೇ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ TCS. ಹಾಗೆ ಅದರ
ROE ರಿಟರ್ನ್ ಆನ್ ಈಕ್ವಿಟಿ 42.99%. ವೆರಿ ಗುಡ್. ನಿಮಗೆ ಇದೆಲ್ಲ ಗೊತ್ತಿದೆ. ನಾನು ವಿಡಿಯೋ ನೋಡ್ತಾ ಇದ್ದರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದ್ರೇನು, ROE ಅಂದ್ರೇನು. ಹಾಗೆ ಡೆಪ್ ಟು ಇಕ್ವಿಟಿ ರೇಷೋ 0.00, ಅಂದರೆ ಡೆಪ್ ಟು ಇಕ್ವಿಟಿ ರೇಷೋ ಅಂದರೆ ಸಾಲನೇ ಇಲ್ಲ, 0.00 ಇದೆ. ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಗೊತ್ತು. ಮಾರ್ಜಿನ್ ಅಂದರೆ ಅವರ ಸೇಲ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಬಂದಿದೆ ಅಂತ ಅರ್ಥ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಅಂದರೆ ಇನ್ವೆಸ್ಟರ್ಸ್ಗೆ ರಿಟರ್ನ್ ಆನ್ ಅಂದರೆ ಇನ್ವೆಸ್ಟರ್ಸ್ಗೆ ಎಷ್ಟು ರಿಟರ್ನ್ ಕೊಡ್ತಾ ಇದೆ ಇಯರ್ಲಿ ಅಂತ. ಹಾಗೆ ಲಾಸ್ಟ್ ಇಯರ್ ಸೇಲ್ಸ್ ಅಂದರೆ ಲಾಸ್ಟ್ ಇಯರ್ ಸೇಲ್ಸ್ ನೋಡೋದಾದರೆ ಇವ್ರದ್ದು 191,754 ಕೋಟಿ, ತುಂಬ ದೊಡ್ಡ ಮೊತ್ತದ ಸೇಲ್ಸು. ನಿಯರ್ಲಿ 1 ವರ್ಷಕ್ಕೆ 2 ಲಕ್ಷ ಕೋಟಿ ಸೇಲ್ಸ್ ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ರಿಟರ್ನು. ಆಗ ರಿಟರ್ನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಲಾಸ್ಟ್ ಇಯರ್ ನೆಟ್ ಪ್ರಾಫಿಟ್ ಕೂಡ 38,499, ಅಪ್ರಾಕ್ಸಿಮೇಟ್ಲಿ 39,000 ಕೋಟಿಯಷ್ಟು ಲಾಭ ಮಾಡ್ತಾಯಿದ್ದಾರೆ. ಹಾಗೆ ಮುಂದಕ್ಕೆ ಹೋಗೋದಾದರೆ ಇದರ ಒಂದು ಸೆಕ್ಟಾರ್ ಪಿ ನೋಡಿದರೆ 27.29. ಹಾಗೆ TCSನ ಪಿ ರೇಷೋ 30.66. ಈ ಕಂಪನಿ ಪಿ ರೇಷೋ ಆಧಾರದ ಮೇಲೆ ನೋಡಿದರೆ ತುಂಬ ವ್ಯಾಲ್ಯೂ ಕರೆಕ್ಟಾಗಿದೆ, ಬೈ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು ಪಿ ರೇಷೋ ಆಧಾರದ ಮೇಲೆ. ಈಗ ನೀವು ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದೀನಿ, ಈ ಕಂಪನಿ ಚೆನ್ನಾಗಿದೆಯೋ ಇಲ್ಲೋ ಅಂತ ನೀವು ಡಿಸೈಡ್ ಮಾಡಬೇಕು. ಅದಕ್ಕೊಂದು 2 ಪ್ಯಾರಾಮೀಟರ್ ಯೂಸ್ ಮಾಡಬೇಕು. ಏನಪ್ಪ ಅಂದರೆ ಇದರ ಒಂದು 10 ವರ್ಷದ 20 ವರ್ಷದ ರಿಟರ್ನ್, 5 ವರ್ಷದ ರಿಟರ್ನ್ ನೋಡಿ ಚೆನ್ನಾಗಿ ಬಂದಿತ್ತು ಅಂತಂದರೆ ಆಗ ನೀವು ಇದನ್ನು ಇನ್ನೂ ಸ್ವಲ್ಪ ಫರ್ದರ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ತೊಗೋಬೋದು. ಮುಂದಿನ ಒಂದು ಕಂಪ್ನಿ ನೋಡಿದರೆ ಇನ್ಫೋಸಿಸ್. ಇದು ಕೂಡ ಒಂದು 2ನೇ IT ಸೆಕ್ಟರ್ ಕಂಪನಿ. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 6,10,000 ಕೋಟಿ. ಹಾಗೆ ಇದರ ನೆಟ್ ಪ್ರಾಫಿಟ್ ಮಾರ್ಜಿನ್ 18.2%. ಹಾಗೆ ಇದರ ROE ಬಂದ್ಬಿಟ್ಟು 29.3%. ಹಾಗೆ ಇದರ ಡೆಪ್ ಟು ಇಕ್ವಿಟಿ ರೇಷೋ 0.00. ಹಾಗೆ ಲಾಸ್ಟ್ ಇಯರ್ ಸೇಲ್ಸ್ 1,21,000 ಕೋಟಿ. ಹಾಗೆ ಲಾಸ್ಟ್ ಇಯರ್ ಪ್ರಾಫಿಟ್ 22,146 ಕೋಟಿ. ಹಾಗೆ ಸೆಕ್ಟಾರ್ ಪಿ 27.29. ಹಾಗೆ ಇದರ ಪಿ ರೇಷೋ 27.59. ಈ ಕಂಪನಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನೀವು ಅನಾಲಿಸಿಸ್ ಮಾಡಿ ಇದರ ರಿಟರ್ನ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ HCL ಟೆಕ್ ನೋಡೋಣ. HCL ಟೆಕ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,67,000 ಕೋಟಿ. ಅದರ ನೆಟ್ ಪ್ರಾಫಿಟ್ ಮಾರ್ಜಿನ್ 15.78. ಹಾಗೆ ಅದರ ರಿಟರ್ನ್ ಆನ್ ಈಕ್ವಿಟಿ 21.80. ಹಾಗೆ ಅದರ ಡೆಟ್ ಟು ಇಕ್ವಿಟಿ ರೇಷಿಯೋ 0.06. ಹಾಗೆ ಲಾಸ್ಟ್ ಇಯರ್ ಸೇಲ್ಸ್ 85,651 ಕೋಟಿ. ಹಾಗೆ ನೆಟ್ ಪ್ರಾಫಿಟ್ 13,523 ಕೋಟಿ. ಹಾಗೆ ಇದರ ಸೆಕ್ಟಾರ್ ಪಿ 27.21, ಪಿ ರೇಷಿಯೋ 19.84. ಹಾಗೆ ಮುಂದಿನ ಒಂದು ಕಂಪ್ನಿ ನೋಡಿದರೆ ವಿಪ್ರೋ ಕಂಪ್ನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,31,000 ಕೋಟಿ. ನೆಟ್ ಪ್ರಾಫಿಟ್ ಮಾರ್ಜಿನ್ 15.42%. ರಿಟರ್ನ್ ಆನ್ ಇಕ್ವಿಟಿ 18.69%. ಡೆಪ್ ಟು ಇಕ್ವಿಟಿ ರೇಷೋ 0.23. ಹಾಗೆ ಲಾಸ್ಟ್ ಇಯರ್ ಸೇಲ್ಸ್ 79,312 ಕೋಟಿ. ಲಾಸ್ಟ್ ಇಯರ್ ಪ್ರಾಫಿಟ್ 12,237 ಕೋಟಿ. ಹಾಗೆ ಸೆಕ್ಟಾರ್ ಪಿ 27.29, ಪಿ ರೇಷೋ 19.06. ಹಾಗೆ ನೆಕ್ಸ್ಟ್ 5ನೇ ಕಂಪ್ನಿಗೆ ಹೋದರೆ ಟೆಕ್ ಮಹೇಂದ್ರ. ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು 97,251 ಕೋಟಿ. ನೆಟ್ ಪ್ರಾಫಿಟ್ ಮಾರ್ಜಿನ್ 12.61. ರಿಟರ್ನ್ ಆನ್ ಇಕ್ವಿಟಿ 20.70. ಡೆಪ್ ಟು ಇಕ್ವಿಟಿ ರೇಷಿಯೋ 0.06. ಲಾಸ್ಟ್ ಇಯರ್ ಸೇಲ್ಸ್ 44,000 ಕೋಟಿ. ಲಾಸ್ಟ್ ಇಯರ್ ಪ್ರಾಫಿಟ್ 5,630 ಕೋಟಿ. ಸೆಕ್ಟಾರ್ ಪಿ 27.21. ಹಾಗೆ ಪಿ ರೇಷಿಯೋ 17.47. ಓಕೆ, ಹಾಗಾದರೆ ಮುಂದಿನ ಕಂಪ್ನಿಗೆ ಹೋಗಿದ್ರೆ L&T ಇನ್ಫೋಟೆಕ್ಕು. ಇದು ಆಲ್ಮೋಸ್ಟ್ ಇಲ್ಲಿಂದ ನಿಮಗೆ ನಿಫ್ಟಿ 50 ಸ್ಟಾಕ್ಸ್ ಇವೆಲ್ಲ ಗಮನದಿರಬೇಕು. ಹಾಗೆ ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 72,705. ಹಾಗೆ ಇದರ ನೆಟ್ ಪ್ರಾಫಿಟ್ ಮಾರ್ಜಿನ್ 14.66. ROE 26.05. ಡೆಪ್ ಟು ಇಕ್ವಿಟಿ ರೇಷಿಯೋ 0.01. ಲಾಸ್ಟ್ ಇಯರ್ ಸೇಲ್ಸ್ 15,668 ಕೋಟಿ. ಲಾಸ್ಟ್ ಇಯರ್ ನೆಟ್ ಪ್ರಾಫಿಟ್ 2,298 ಕೋಟಿ. ಸೆಕ್ಟಾರ್ ಪಿ 27.21, ಪಿ ರೇಷೋ 31.44. ಹಾಗೆ ನೆಕ್ಸ್ಟ್ ಮುಂದಿನ ಕಂಪ್ನಿಗೆ ಹೋದರೆ ಮೈಂಟ್ರಿ. ಇದು ಒಂದು IT ಕಂಪ್ನಿ. ಹಾಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 47,511. ನೆಟ್ ಪ್ರಾಫಿಟ್ ಮಾರ್ಜಿನ್ 15.70. ROE 30.19. ಡೆಪ್ ಟು ಇಕ್ವಿಟಿ ರೇಷಿಯೋ 0.00. ಲಾಸ್ಟ್ ಇಯರ್ ಸೇಲ್ಸ್ 10,525 ಕೋಟಿ. ಲಾಸ್ಟ್ ಇಯರ್ ನೆಟ್ ಪ್ರಾಫಿಟ್ 1,652 ಕೋಟಿ. ಪಿ ರೇಷಿಯೋ 27.21. ಹಾಗೆ ಪಿ ರೇಷಿಯೋ ಆವಾಗಲೇ ಸೆಕ್ಟರ್ ಪಿ 27.21, ಪಿ ರೇಷಿಯೋ 28.7. ಹಾಗೆ ಮುಂದಕ್ಕೆ ಹೋಗೋದರೆ ಎಂಫೆಸಿಸ್. ಇದು ಒಂದು IT ಕಂಪನಿ. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 43,031 ಕೋಟಿ. ಇದರ ನೆಟ್ ಪ್ರಾಫಿಟ್ ಮಾರ್ಜಿನ್ 11.96%. ರಿಟರ್ನ್ ಆನ್ ಇಕ್ವಿಟಿ 20.60. ಹಾಗೆ ಡೆಪ್ ಟು ಇಕ್ವಿಟಿ ರೇಷಿಯೋ 0.08. ಲಾಸ್ಟ್ ಇಯರ್ ಸೇಲ್ಸ್ 11,961 ಕೋಟಿ. ಲಾಸ್ಟ್ ಇಯರ್ ನೆಟ್ ಪ್ರಾಫಿಟ್ 1,430 ಕೋಟಿ. ಹಾಗೆ ಸೆಕ್ಟಾರ್ ಪಿ 27.21. ಹಾಗೆ ಪಿ ರೇಷೋ 30.07. ಇದು ಕೂಡ ಎಂಫೆಸಿಸ್. ಇದರ ಒಂದು ರಿಟರ್ನ್ಸ್ನ ನೋಡಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ.
ಹಾಗೆ ಮುಂದಿನ ಕಂಪ್ನಿ L&T ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸ್. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 33,359 ಕೋಟಿ, ನೆಟ್ ಪ್ರಾಫಿಟ್ ಮಾರ್ಜಿನ್ 14.62%, ರಿಟರ್ನ್ ಆನ್ ಇಕ್ವಿಟಿ 22.99%, ಡೆಟ್ ಟು ಇಕ್ವಿಟಿ ರೇಷಿಯೋ 0.00, ಲಾಸ್ಟ್ ಇಯರ್ ಸೇಲ್ಸ್ 6,569 ಕೋಟಿ, ಲಾಸ್ಟ್ ಇಯರ್ ನೆಟ್ ಪ್ರಾಫಿಟ್ 960 ಕೋಟಿ, ಹಾಗೆ ಸೆಕ್ಟಾರ್ ಪಿ 27.21, ಹಾಗೆ ಪಿ ರೇಷಿಯೋ 34.86. ನೋಡಿ ಇವೆಲ್ಲ ನೋಡಿ ನೀವು ROE ಇವರ ಸೇಲ್ಸು ಪ್ರಾಫಿಟ್ ಕಂಪೇರ್ ಮಾಡಬೇಕು. ಹಾಗಾಗಿ ನಾನು 10 ಕಂಪ್ನಿ ಡೀಟೇಲ್ಸ್ ಕೊಟ್ಟಿರೋದು. 10 ಕಂಪ್ನಿ ಕೂಡ ಲಾರ್ಜ್ ಕ್ಯಾಪೇ, ಬಟ್ ಅದರಲ್ಲಿ ಬೆಟರ್ ಯಾವುದು ಅದು ಬಹಳ ಇಂಪಾರ್ಟೆಂಟು. ಯಾಕಂದರೆ ನೋಡಿ ಲೆಕ್ಕ ಹಾಕಿ ಇವರ ಪ್ರಾಫಿಟ್ ಇದು L&T ಎಕ್ಸಾಂಪಲ್ 960 ಕೋಟಿ ಇದೆ, ಬಟ್ ನಮ್ಮ TCS 40,000 ಕೋಟಿ ಪ್ರಾಫಿಟ್ ಇದೆ. ಅವೆಲ್ಲ ನೋಡಬೇಕಾಗುತ್ತೆ. ಅದು ಮೇನಾಗಿ ನೆಟ್ ಪ್ರಾಫಿಟ್ ಮಾರ್ಜಿನ್ನು, ROE ಅವೆಲ್ಲ ಭಾಳ ಇಂಪಾರ್ಟೆಂಟ್. ಹಾಗೆ ಮುಂದಕ್ಕೆ ಹೋಗೋದಾದರೆ ಕಾಫ್ರೇಜ್ ಲಿಮಿಟೆಡ್ ಲಾಸ್ಟ್ ಕೊನೆಯ ಕಂಪನಿ. ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 21,896 ಕೋಟಿ, ನೆಟ್ ಪ್ರಾಫಿಟ್ ಮಾರ್ಜಿನ್ 11.11, ಹಾಗೆ ROE 24.21, ಡೆಟ್ ಟು ಇಕ್ವಿಟಿ ರೇಷಿಯೋ 0.18, ಲಾಸ್ಟ್ ಇಯರ್ ಸೇಲ್ಸ್ 6,432 ಕೋಟಿ, ಲಾಸ್ಟ್ ಇಯರ್ ನೆಟ್ ಪ್ರಾಫಿಟ್ 714 ಕೋಟಿ, ಹಾಗೆ ಸೆಕ್ಟಾರ್ ಪಿ 27.21, ಹಾಗೆ ಪಿ ರೇಷಿಯೋ 33.0. ಇಲ್ಲಿಗೆ 10 ಕಂಪ್ನಿಯ ಡೀಟೇಲ್ಸ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಇದರ ರಿಟರ್ನ್ಸ್ನ ನೋಡಿ ಡಿಸೈಡ್ ಮಾಡಿ, ಈಸಿಯಾಗಿ ಡಿಸೈಡ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ, ಇಷ್ಟು ಡೀಟೇಲ್ಸು ಎಲ್ಲೂ ಕೂಡ ಸಿಗಲ್ಲ, ಇಷ್ಟು ಇನ್ಫಾರ್ಮೇಷನ್ನು. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಈಗೇನು ನಾನು IT ಸೆಕ್ಟರ್ ಮಾಡಿದ್ದೀನ, ಹಂಗೆ ಮುಂದಿನ ಸೆಕ್ಟರ್ನ ನಾನು FMCG ಸೆಕ್ಟರ್ ಮಾಡಬೇಕಂತ ಇದ್ದೀನಿ. ನಿಮಗೇನಾದರೂ FMCG ಸೆಕ್ಟರ್ ಮಾಡಬೇಕು ಅಂದರೆ ಕಮೆಂಟಲ್ಲಿ FMCG ಅಂತ ಹಾಕಿ, ಆಗ ನನಗೆ ಅರ್ಥ ಆಗುತ್ತೆ. ತುಂಬ ವೋಟ್ ಬಂದು ಕಮೆಂಟಲ್ಲಿ ಅಂದರೆ ನಾನು FMCG ಸೆಕ್ಟರ್ನ ಕೂಡ ಮಾಡಬೇಕು ಅಂತ ಇದ್ದೀನಿ. ನಾಳೆ ವಿಡಿಯೋದಲ್ಲಿ ನಾನು FMCG ಸೆಕ್ಟರ್ ಮಾಡ್ತೀನಿ. ಹಾಗಾಗಿ ನನಗೆ ಕಮೆಂಟ್ನ ಅವಶ್ಯಕತೆ ಇದೆ, ಅವಾಗ ಗೊತ್ತಾಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.